ಲಾಸ್ಟ್ ವಿಡಿಯೋದಲ್ಲಿ ಯೂನಿಟ್ ಇಂಪಲ್ಸ್ ಫಂಕ್ಷನ್ ಮುಗಿಸಿದ್ವಿ. ಸೊ ದರ್ಫೋರ್ ಎರಡು ಎಲಿಮೆಂಟ್ರಿ ಅನಲಾಗ್ ಸಿಗ್ನಲ್ಸಲ್ಲಿ ಎರಡಾಗಿದೆ, ಒಂದು ಯೂನಿಟ್ ಸ್ಟೆಪ್ ಫಂಕ್ಷನ್ನು, ಇನ್ನೊಂದು ಯೂನಿಟ್ ಇಂಪಲ್ಸ್ ಫಂಕ್ಷನ್ನು. ದರ್ಫೋರ್ ಇವತ್ತು ನಾವು ಇನ್ನೊಂದು ಥರ್ಡ್ ಒನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಥರ್ಡ್ ಒನ್ ಯಾವುದು ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್. ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್ ಅಥವಾ ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ ಅಂತಲೇ ಹೇಳ್ಬೋದು. ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್, ಓಕೆನಾ? ಸೊ ಇದು ಈಕ್ವೇಷನ್ ಹೇಗೆ ಬರಿತೀವಿ ಅಂತಂದರೆ, ಈಕ್ವೇಷನ್ ಅಥವಾ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ ಅಂತಂದರೆ ಎ ಇಂಟು ರೆಕ್ಟ್ಯಾಂಗಲ್ ಆಫ್ ಟಿ ಡಿವೈಡೆಡ್ ಬೈ ಟೌ. ಸೊ ಟೌ ಅಂದರೆ ಏನು? ಟೌ ಅನ್ನೋದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಅಲ್ಲಿ ಈಕ್ವೇಷನ್ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಏನದು ಕೂಡ ಏನೊಂದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಕೋಫಿಷಿಯಂಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಇದನ್ನು ಹೇಗೆ ಡಿಫೈನ್ ಮಾಡೋದು ಅಂತಂದರೆ ವಿಚ್ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವಾಗ when t is in between, when t is greater than or equal to minus tau by 2 and less than or equal to tau by 2 and 0 ಯಾವಾಗ elsewhere. ಈ ಟೌ ಇರುತ್ತಲ್ಲ, ಈ ಟೌನ ಹಾಫ್ t is in between minus tau by 2 and plus tau by 2 ಈ ಲಿಮಿಟಲ್ಲಿ ಇದ್ದರೆ ಮಾತ್ರ ಇದ್ರ ವ್ಯಾಲ್ಯೂ, ಈ ಪಾರ್ಟಿನ ವ್ಯಾಲ್ಯೂ ಏನಾಗಿರುತ್ತೆ? ಎ ಆಗಿರುತ್ತೆ. ಬೇರೆ ಎಲ್ಲೇ ಇದ್ರೂ ಲಿಮಿಟಲ್ಲಿ ಇಲ್ಲ ಅಂತಂದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ದೇರ್ಫೋರ್ ಈ ಸಿಗ್ನಲ್ ಹೇಗಿರುತ್ತೆ ಅಂತಂದರೆ ನಮಗೆ ಗೊತ್ತಿದೆ ಇದೇನಿದು ಟೈಮ್ ಆ್ಯಕ್ಸಿಸ್ಸು. ದೇರ್ಫೋರ್ ಎಕ್ಸ್ ಟೈಮ್ ಆ್ಯಕ್ಸಿಸ್, ಇದು ಆ್ಯಂಪ್ಲಿಟ್ಯೂಡ್, ಇದು ಟೈಮ್ ಆ್ಯಕ್ಸಿಸ್ಸು. ದೇರ್ಫೋರ್ ಈ ಸಿಗ್ನಲ್ ಹೇಗಿರುತ್ತೆ ಅಂದರೆ ಈಕ್ವಲ್ ವಿಡ್ತ್ ಇರುತ್ತೆ. ಸೊ ದೇರ್ಫೋರ್ ಇದೆಷ್ಟಿರುತ್ತೆ? ಮೈನಸ್ ಟೌ ಬೈ 2 ಇರುತ್ತೆ. ಇದೆಷ್ಟಿರುತ್ತೆ? ಟೌ ಬೈ 2 ಇರುತ್ತೆ. ಓಕೆನಾ? ದೇರ್ಫೋರ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಈ ಕಾನ್ಸ್ಟೆಂಟಲ್ಲಿ ಏನು ಅಂತಂದರೆ. ಫಾರ್ ಎಕ್ಸಾಂಪಲ್ ಏನಿದೆ ಅಂತಂದರೆ ಅದೇ ಸಿಗ್ನಲ್ ಏನು 5 ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ 5 ರೆಕ್ಟ್ ಆಫ್ ಟಿ ಬೈ 8. ಸೊ ದೇರ್ಫೋರ್ ಅಲ್ಲಿ ಹೇಳ್ದಂಗೆ ಇದು ವ್ಯಾಲ್ಯೂ ಏನಿರುತ್ತೆ? ಕಾನ್ಸ್ಟೆಂಟ್ 8 ಇರುತ್ತೆ. ವೆನ್ ಟಿ ಈಸ್ ಇನ್ ಬಿಟ್ವೀನ್ ಮೈನಸ್ ಟೌ ಬೈ 2 ಇಂದ ಪ್ಲಸ್ ಟೌ ಬೈ 2 ತನಕ 0 ಇಲ್ಲಿ ಎಲ್ಸ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಹೇಗೆ ಮಾಡ್ಬೋದು? 5 ಮೈನಸ್ 4 2 ಪ್ಲಸ್ 4 0 ಎಲ್ಸ್ವೇರ್. ಸೊ ಇದನ್ನು ಅಗೈನ್ ಹೇಗೆ ಡಿಸ್ಕ್ರೈಬ್ ಹೇಗೆ ಇದು ಮಾಡ್ಬೋದು ಅಂತಂದರೆ, ಸಾರಿ ಸೊ ಇದು ಎಷ್ಟಾಗುತ್ತಿದ್ದು? ಇಸ್ ಈಕ್ವಲ್ ಟು ಎಷ್ಟಾಗುತ್ತಿದ್ದು? ಇದು -4 ಆಗುತ್ತೆ, ಇದು +4 ಆಗುತ್ತೆ. ಓಕೆನಾ? ಸೊ ದೇರ್ಫೋರ್ ಅದೆಲ್ಲ ನೋಡೋಕ್ಕಲ್ಲ. ಓಕೆನಾ? ಇಷ್ಟೇ. ಸೊ ದೇರ್ಫೋರ್ ಇವಾಗ ಇದೇನಿದೆ? ಟಿ ಬೈ 10 ಇದೆ. ಅದೇನಾದ್ರು ಟಿ ಬೈ 10 ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 10 ರೆಕ್ಟ್ ಆಫ್ minus 2t plus 15 divided by 20. ಸೊ ದೇರ್ಫೋರ್ ಇಲ್ಲಿ ಏನೇ ಈಕ್ವೇಷನ್ ಇರಲಿ, ಸೊ ದೇರ್ಫೋರ್ ಇದೇನಿದೆ ಡಿನಾಮಿನೇಟರ್ ಏನಿರುತ್ತೋ ಅದು ಟೌ ಆಗುತ್ತೆ. ಸೊ ದೇರ್ಫೋರ್ ಇದರ ಈಕ್ವೇಷನ್ ಏನಾಗುತ್ತೆ? ಡೈರೆಕ್ಟ್ ಈಕ್ವೇಷನ್ ಬರೀತೀನಿ, ವಿಚ್ ಇಸ್ ಈಕ್ವಲ್ ಟು 10 ಇಲ್ಲಿಂದ ಮೈನಸ್ 20/2 ಇಂದ 20/2 ತನಕ 0 ಯಾವಾಗ ಎಲ್ಸ್ವೇರಲ್ಲಿ 0 ಆಗಿರುತ್ತೆ. ಸೊ ಅಗೇನ್ ನಾವು ಇದನ್ನು ಓಕೆನಾ, ಇಲ್ಲಿ ಟಿ ಜಾಗದಲ್ಲಿ ಏನಿದೆ? ಟಿ ಜಾಗದಲ್ಲಿ minus 2t plus 15 ಇದೆ. ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆನಾ? ಸೊ ದೇರ್ಫೋರ್ 10 ಯಾವಾಗ ವೆನ್ minus 2t plus 15 ಇಂದ 10 ತನಕ 0 ಎಲ್ಸ್. ಓಕೆನಾ? ಸೊ ದೇರ್ಫೋರ್ ನಾವು ಮತ್ತೆ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 10 ಕಾನ್ಸ್ಟೆಂಟ್ ಇದ್ದೇ ಇರುತ್ತೆ. ಸೊ ದೇರ್ಫೋರ್ ಇದನ್ನು ಸಬ್ಸ್ಟಿಟ್ಯೂಟ್ 15 ಆ ಕಡೆ ಹೋಯಿತು ಅಂತಂದರೆ ಇದೇನಾಗುತ್ತೆ? -10 -15 -2t 10 -15 0 ಎಲ್ಸ್ವೇರ್. ಓಕೆ,
ಈಗ ಏನಾಗಿದೆ ಇದು 10 0 -25 -25 -2t ಏನಾಗುತ್ತೆ ಇದು -5 ಆಗುತ್ತೆ ಆನ್ಸರ್. ಸೊ ದರ್ಫೋರ್ ಇಲ್ಲಿ -2t ಇರೋದನ್ನು ನಾವು ಮೈನಸ್ ಮಲ್ಟಿಪ್ಲೈ ಮಾಡ್ತೀವಿ ಅಂತಂದರೆ ಏನಾಗುತ್ತೆ, ಈಕ್ವಾಲಿಟಿ ಸೈನ್ ಏನಾಗುತ್ತೆ ರಿವರ್ಸ್ ಆಗುತ್ತೆ. ಸೊ ದರ್ಫೋರ್ ಹೇಗೆ ಬರುತ್ತೆ ಅಂತ ಅಂದರೆ ಇದು, ಸೊ ದರ್ಫೋರ್ 25 ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 2t ಈಕ್ವಲ್ ಟು 5. ಸೊ ದರ್ಫೋರ್ ಏನಾಗುತ್ತೆ ಇದು 5ಇಂದ ಓಕೆನಾ. ಓಕೆ, ಮೈನಸ್ ಪ್ಲಸ್ ಆಗುತ್ತೆ, ಇದು ಕೂಡ ಪ್ಲಸ್ ಆಗುತ್ತೆ ಅಲ್ಲಿ ಮೈನಸ್. ಓಕೆ, 0 ವೇರ್ ಎಲ್ಸ್ವೇರ್. ಓಕೆ, ಸೊ ಫಾರ್ 2 ಇರೋದನ್ನು ಆ ಕಡೆ ಸೊ ಅದು ರಿಯರ್ ಏನು ಮಾಡಿದ್ರೆ ಏನಾಗುತ್ತೆ 10 ಯಾವಾಗಿಂದ 5/2 t 25/2 0 ಎಲ್ಸ್ವೇರ್. ಸೊ ದರ್ಫೋರ್ ಈ ಪರ್ಟಿಕ್ಯುಲರ್ ಸಿಗ್ನಲ್ ಹೆಂಗಿರುತ್ತೆ ಅಂತಂದರೆ, ಸೊ ದರ್ಫೋರ್ ಪಾಸಿಟಿವ್ ಇರೋದ್ರಿಂದ ಸೊ ದರ್ಫೋರ್ 2.5ಇಂದ 12.5 ತನಕ ಇರುತ್ತೆ. ಇದ್ರ ಹೈಟ್ ಎಷ್ಟಾಗಿರುತ್ತೆ 10 ಆಗಿರುತ್ತೆ. ಸೊ ದರ್ಫೋರ್ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದರ್ಫೋರ್ ನೆಕ್ಸ್ಟ್ ಸಿಗ್ನಲ್ ಯಾವುದು ಅಂತಂದರೆ, ಸೊ ದರ್ಫೋರ್ ಫೋರ್ತ್ ಸಿಗ್ನಲ್ ಅಲ್ವಾ, ಟ್ರಯಾಂಗ್ಯುಲರ್ ಸಿಗ್ನಲ್. ಸೊ ಟ್ರಯಾಂಗ್ಯುಲರ್ ಸಿಗ್ನಲ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ, ಫಾರ್ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ, a ಇಂಟು ಟ್ರಯಾಂಗಲ್ t/τ ಸೇಮ್ ಅದೇ ಥರ. ಸೊ ಫಾರ್ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ a ಇಂಟು 1 - t/τ ವೆನ್ t ಈಸ್ ಗ್ರೇಟರ್ ದ್ಯಾನ್ 0. ಓಕೆನಾ, ಆರ್ a ಇಂಟು 1 + t/τ ವೆನ್ t ಈಸ್ ಲೆಸ್ ದ್ಯಾನ್ 0. ಓಕೆನಾ. ಓಕೆ, ಸೊ ನಾವು ಇದನ್ನು ಸೊ ದರ್ಫೋರ್ ಇದು ಒರಿಜಿನಲ್ ಇಕ್ವೇಷನ್. ನಾವು ಇದನ್ನು ಹೇಗೆ ಡಿರೈವ್ ಮಾಡಿ ಬರೀಬೋದು ಅಂತಂದರೆ, a ಇಂಟು ಟ್ರಯಾಂಗ್ಯುಲರ್ ಆಫ್ t/τ ಇದೆಲ್ಲ. ಸೊ ದರ್ಫೋರ್ a ಇಂಟು 1 - τ t/τ ವೆನ್ t ಈಸ್ ಬಿಟ್ವೀನ್ -τ ಇಂದ +τ ತನಕ ಎಲ್ಸ್ವೇರ್ ಯಾವಾಗ 0 ಎಲ್ಸ್. ಇಲ್ಲಿ -τ/2 ಇಲ್ಲ, -τ ಇದೆ. ಸೊ ದರ್ಫೋರ್ ಇದು ಹೆಂಗಾಯ್ತು ಅಂತನಾ, ಟಿ ಈಸ್ ಗ್ರೇಟರ್ ದ್ಯಾನ್ 0 ಹಾಕಿದಾಗ ಏನಾಗುತ್ತೆ, ಟಿ ಈಸ್ ಗ್ರೇಟರ್ ದ್ಯಾನ್ ಹಾಕಿದಾಗ 1 - t ಅಂತಂದರೆ ಈ ವ್ಯಾಲ್ಯೂ ಬರುತ್ತೆ. ಟಿ ಲೆಸ್ ದ್ಯಾನ್ 0 ಹಾಕಿದ್ರೆ ಏನಾಗುತ್ತೆ, ಟಿ -1 ಬರುತ್ತಲ್ಲ. ಸೊ ದರ್ಫೋರ್ ಏನಾಗುತ್ತೆ ವ್ಯಾಲ್ಯೂ ಬರುತ್ತೆ. ದರ್ಫೋರ್ ಒಂದು ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ ಮತ್ತು ಟ್ರಯಾಂಗ್ಯುಲರ್ ಸಿಗ್ನಲ್ ಎರಡು ಕಂಬೈನ್ ಮಾಡೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ, by 40. So find value at t is equal to 15 ಅಂತ ಇದೆ. ಓಕೆನಾ. ಸೊ ಸಾಲ್ವ್ ಮಾಡೋದಾದರೆ, ಸೊ ಓಕೆ, ಇದೇನಿದು, ಇದು ಟೌ. ಸೊ ದರ್ಫೋರ್ ನಾವೀಗ ಒಟ್ಟಿಗೆ ಸಾಲ್ವ್ ಮಾಡೋದಾದರೆ, ಸೊ ದರ್ಫೋರ್ ಇಂದ ಲಿಮಿಟ್ ಇದ್ದರೆ ನಮಗೆ 0 ಬಂದರೆ 0 ಬೇಡ ನಮಗೆ. ಸೊ ದರ್ಫೋರ್ ಇದು ಫೈನಲ್ t is equal to 15 ಲಾಸ್ಟಿಗೆ ಹಾಕೋದು. ಇಂದ ಲಿಮಿಟ್ ಬಂತು ಅಂತಂದರೆ ಸೇಮ್ ಇರುತ್ತೆ. ಸೊ ದರ್ಫೋರ್ ಇವಾಗ ನೋಡೋದಾದರೆ ಸಪ್ರೇಟ್ ಸಾಲ್ವ್ ಮಾಡೋಣ. ಫಸ್ಟು ಈ ಇಕ್ವೇಷನ್ ತಗೋ, ಇಲ್ಲೇ ಪ್ಲೇಸ್ ಮಾಡಿದರೆ ಆಯಿತು. ಓಕೆನಾ. 10 ಇದ್ರ ವ್ಯಾಲ್ಯೂ ಏನಿರುತ್ತೆ, ಎ ಅಂತಂದರೆ ಇದು ಎ ಅಲ್ವಾ. ಸೊ ದರ್ಫೋರ್ ವ್ಯಾಲ್ಯೂ ಏನಿರುತ್ತೆ ಎ ಯಾವಾಗ, ವೆನ್ -τ/, ಅಂತಂದರೆ ಏನಾಗುತ್ತೆ -30/2 t + 15 and t + 12 ಲೈಸ್ ಬಿಟ್ವೀನ್ -30/2 ಆ್ಯಂಡ್ +30/2. ಓಕೆನಾ. ಇದು ಆಮೇಲೆ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ 10 ಯಾವಾಗ -15ಇಂದ +15 ತನಕ. ಓಕೆನಾ. ಸೊ ದರ್ಫೋರ್ ಈ 15ನ ಬೋತ್ ಸೈಡಿಗೆ ಸೆಂಡ್ ಮಾಡಿದರೆ ಏನಾಗುತ್ತೆ, ಸೊ ದರ್ಫೋರ್ ಇದು -30 t 0 ಆಗುತ್ತೆ ಆಬ್ವಿಯಸ್ಲಿ ಅಲ್ವಾ.
ಸಾರಿ ಇದು ಟಿ ಪ್ಲಸ್ ಟಿ ಪ್ಲಸ್ 5 ಇರೋದಲ್ಲ. ಸೊ ಟಿ ಪ್ಲಸ್ 5 ಇರೋದ್ರೆ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇದು -20 ಆಗುತ್ತೆ. ಸೊ ದೇರ್ಫೋರ್ ಇದೇನಾಗುತ್ತೆ, ಇದು 10 ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಇದು ಸಾಲ್ವ್ ಮಾಡೋಣ. ಸೊ ಇದ್ರ ವ್ಯಾಲ್ಯೂ ಕೂಡ 20ನೇ. ಯಾವಾಗ ವೆನ್, ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ 20 ಇಂಟು 1 ಮೈನಸ್ ಮಾಡ್ 2t + 10 ಡಿವೈಡೆಡ್ ಬೈ 14. ಯಾವಾಗ 2t + 10 ಬಿಟ್ವೀನ್ -40ಇಂದ +40ಗೆ ಲೇ ಆಗ್ತಿದೆ ಅಂದಾಗ. ಸೊ ಇದನ್ನು ನಾವು ರಿಯರೇಂಜ್ ಮಾಡಿದ್ರೆ 1 ಮೈನಸ್ 2t + 10 ಡಿವೈಡೆಡ್ ಬೈ 40 ಮಾಡಿದೆ. ಸೊ 10 ಈ ಕಡೆ ಕಳಿಸಿ 2 ಇದು ಮಾಡಿದ್ರೆ ಏನಾಗುತ್ತಿದ್ದು. ಸೊ ದೇರ್ಫೋರ್ -25 ಇಂದ ಈ 15 ತನಕ. ಸೊ ನಮಗೆ ಫೈನಲ್ ಈಕ್ವೇಷನ್ಸ್ ಯಾವ್ದಾದ್ರು ಸಿಗ್ತಿದೆ ನಮಗೆ, ಇದು ಮತ್ತು ಇದು ಅಂದರೆ ಎರಡು. ಲಾಸ್ಟಿಗೆ ಸಮೇಷನ್ ಮಾಡೋಣ. ಸೊ ಇವಾಗ ನೋಡೋದಾದರೆ ನಮಗೇನು ಕೇಳಿದ್ದಾರೆ. ಸೊ ದೇರ್ಫೋರ್ ಫೈಂಡ್ ದ ವ್ಯಾಲ್ಯೂ ಎಟ್ t = 15 ಕೇಳಿದ್ದಾರೆ. ಓಕೆನಾ, t = 15. ಇವಾಗ ನಾವು ನೋಡಬೇಕು t = 15 ಈ ಲಿಮಿಟಲ್ಲಿ ಇದೆಯಾ. ಸೊ ದೇರ್ಫೋರ್ ಇದು ಲಿಮಿಟಲ್ಲಿಲ್ಲ. ಓಕೆನಾ. ಸೊ ದೇರ್ಫೋರ್ ಇಲ್ಲಿ ನಮ್ಮ ಲಿಮಿಟ್ -20 ಇಂದ 10 ತನಕ ಮಾತ್ರ, ಬಟ್ ಕೇಳೋದು 15ಅಲ್ಲಿ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಬಿಕಾಸ್ ಎಲ್ಸ್ವೇರ್ ಇದ್ದರೆ 0 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಲಿಮಿಟಲ್ಲಿದೆಯಾ 15. ಸೊ ಲಿಮಿಟಲ್ಲಿದೆ. ಸೊ ದೇರ್ಫೋರ್ ಟಿಗೆ 15 ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಏನಾಗುತ್ತೆ 0 + 20 ಇಂಟು 1 ಮೈನಸ್ 2 ಇಂಟು 5 ಮೈನಸ್ 10 15 ಸಾರಿ mod ಡಿವೈಡೆಡ್ ಬೈ 40. ಸೊ 20 ಇಂಟು 1 ಮೈನಸ್ 30 ಮೈನಸ್ 10 20 2t + 10 ಇದೆಯಲ್ಲ. ಸೊ ದೇರ್ಫೋರ್ 2t + 10 30 + 40 41 ಆಗುತ್ತೆ. ಸೊ ದೇರ್ಫೋರ್ ಇದು ಕೂಡ ಆನ್ಸರ್ ಏನಾಗುತ್ತೆ, ಇರೋದು 0. ಸೊ ಟೋಟಲ್ ಏನಾಗುತ್ತೆ 0. ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ. ಸೊ ದೇರ್ಫೋರ್ ದ ವ್ಯಾಲ್ಯೂ ಈಸ್ 0 ಎಟ್ t = 15. ಯಾವಾಗಲೂ 0 ಆಗಬೇಕಂತಂದ್ರೆ ಬೇರೆ ವ್ಯಾಲ್ಯೂಸ್ಗೆ ಬೇರೆ. ಸೊ ದೇರ್ಫೋರ್ ನೆಕ್ಸ್ಟ್ ಫಿಫ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್, ರ್ಯಾಂಪ್ ಸಿಗ್ನಲ್. ಸೊ ಮುಂಚೆ ಹೇಳಿದ ರ್ಯಾಂಪ್ ಸಿಗ್ನಲ್ನ ಹೇಗೆ ಡಿನೋಟ್ ಮಾಡ್ತೀವಿ, r(t). ಸೊ ಇದು ರ್ಯಾಂಪ್ ಸಿಗ್ನಲ್ ಅಂತ ಹೆಸರಿಗಾದರೂ ಕೂಡ ದೇರ್ಫೋರ್ ಇದ್ರದ್ದು ನಾವೆಲ್ಲ ಸೊ ಹೇಗೆ ಎಲ್ಲದನ್ನು ಯೂನಿಟ್ ಸ್ಟೆಪ್ ಫಂಕ್ಷನಿಗೆ ಕನ್ವರ್ಟ್ ಮಾಡಿಕೊಂಡೆ t ಇಂಟು u(t) ಅಂತಲೂ ಬರಿಬೋದು. ಯೂನಿಟ್ ಸ್ಟೆಪ್ ಫಂಕ್ಷನಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬರ್ತೀವಿ. ಸೊ ದೇರ್ಫೋರ್ ಈಗ t ಪಕ್ಕಕ್ಕೆ ಇಡೋಣ. ಸೊ ದೇರ್ಫೋರ್ u(t) ಕಂಡೀಷನ್ ಹೆಂಗೆ ಬರುತ್ತಾ, u(t) = 1 ಯಾವಾಗ ವೆನ್ t is ಗ್ರೇಟರ್ ದ್ಯಾನ್ 0 ವೆನ್ t is ಲೆಸ್ ದ್ಯಾನ್ 0. ಟಿನ ಮಲ್ಟಿಪ್ಲೈ ಮಾಡಿದ್ರು t ಬರುತ್ತೆ ಯಾವಾಗ ವೆನ್ t is ಗ್ರೇಟರ್ ದ್ಯಾನ್ 0 ಬರುತ್ತೆ ಯಾವಾಗಪ್ಪ ವೆನ್ t is ಲೆಸ್ ದ್ಯಾನ್ 0. ಸೊ ದೇರ್ಫೋರ್ ಇಷ್ಟೇ. ಓಕೆನಾ. ಸೊ ಇಲ್ಲೇನಾಗುತ್ತೆ ಓಕೆ t ಇಂಟು ut. ಸೊ ಇದನ್ನು ರೆಪ್ರೆಸೆಂಟ್ ಹೇಗೆ ಮಾಡ್ತಾರೆ, ಇದ್ರ ಪಕ್ಕ ಏನಿದೆ ಅದು ಸ್ಲೋಪ್ ಆಗುತ್ತೆ. ದೇರ್ಫೋರ್ ಹೌ ದೇ ವಿಲ್ ರೆಪ್ರೆಸೆಂಟ್ ಅಂತಂದರೆ this is r(t), this is t. ಸೊ ಹೀಗಿರುತ್ತೆ. ಓಕೆನಾ. ಓಕೆ, ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಸ್ಲೋಪ್ ಏನಾಗಿರುತ್ತೆ, ಸ್ಲೋಪ್ ಈಸ್ ಈಕ್ವಲ್ ಟು 1 ಬಿಕಾಸ್ ಇಲ್ಲಿ t ಇದೆ, ಬರೀ t ಇದೆ. ಓಕೆನಾ. ಸೊ ದೇರ್ಫೋರ್ ಸ್ಲೋಪ್ ಈಸ್ ಈಕ್ವಲ್ ಟು 1 ಆಗುತ್ತೆ ಯಾವಾಗ ಇಲ್ಲಿ ಬರೀ t ಇದೆ. ಸೊ ದೇರ್ಫೋರ್ ಇಲ್ಲಿ 2 ಇತ್ತು ಅಂತಂದರೆ ಸ್ಲೋಪ್ 2 ಆಗುತ್ತೆ, 3 ಇದ್ದರೆ ಸ್ಲೋಪ್ 3 ಆಗುತ್ತೆ. ಓಕೆನಾ, ಇಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕಂತಂದರೆ ಇಟ್ಸ್ ಟೇಕ್ 4 ಇಂಟು r(t - 3). ಸೊ ದೇರ್ಫೋರ್ ಏನಾಗುತ್ತಿದ್ದು ನಾವಲ್ಲಿ ಏನು ಮಾಡಿದ್ವಿ, ಟಿ ಇಂಟು u(t) ಬರೋದಲ್ಲ, ಅದೇ ರೀತಿ ಏನಾಗುತ್ತಿದ್ದು 4 ಇಂಟು t - 3 u(t - 3). ಓಕೆನಾ. ವ್ಯಾಲ್ಯೂ ಏನಿದೆ 4 ಇಂಟು t - 3
when t is greater than 0, 0 when t is less than 3. ಓಕೆನಾ? ಸೊ ಇದೇನಾಗುತ್ತೆ ಅಂತಂದರೆ 4t minus 12 when t is greater than 0, 0 when t is less than 3. ಸೊ ಈ ಥರ ಈಕ್ವೇಷನ್ ಬರುತ್ತೆ. ಸ್ಲೋಪ್ ಏನಿದೆ ಇದರದ್ದು 4, ಸ್ಲೋಪ್ ಏನಿದೆ 4 ಇದೆ. ಓಕೆನಾ? ಓಕೆ. ಸೊ ವಾಟ್ ಈಸ್ 12? 12 ಏನಂತಂದರೆ ಇಂಟರ್ಸೆಪ್ಟ್, ಯಾವುದರಿಂದ ಆ ಸ್ಲೋಪ್ ಅನ್ನೋದು ಪಾಸ್ ಆಗುತ್ತೆ ಅಂತ. ಸೊ ಇನ್ ಜನರಲ್ ನೋಡೋದಾದರೆ in general ಏನಿದೆ, ಸೊ therefore a into r of t minus t naught ಇದೆ. ಸೊ therefore which is can be written as a into t minus t naught into u of t minus t naught ಅಲ್ವಾ. ಇದರ ವ್ಯಾಲ್ಯೂ ಏನಾಗಿರುತ್ತೆ? ಇದರ ವ್ಯಾಲ್ಯೂ a into t minus t naught ಆಗಿರುತ್ತೆ when t is greater than t naught, 0 when t is less than t naught. ಸೊ ಸ್ಟಾರ್ಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಇದು ಟಿ ನಾಟಿಂದ ಸ್ಟಾರ್ಟ್ ಆಗುತ್ತೆ. ಇದರ ಸ್ಲೋಪ್ ಏನಾಗಿರುತ್ತೆ? ಎ ಸ್ಲೋಪ್ ಆಗಿರುತ್ತೆ. ಸೊ ದೇರ್ಫೋರ್ ಈ ಕೇಸಲ್ಲಿ ನೋಡೋದಾದ್ರೆ ಸ್ಲೋಪ್ ಏನಿದೆ? ಸ್ಲೋಪ್ 4 ಇದೆ. ಓಕೆನಾ? ಸೊ ದೇರ್ಫೋರ್ ದಿಸ್ ಈಸ್ ಏನಿದು? ಇದು ಜನರಲ್ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟಲ್ಲಿ ಏನು ಮಾಡೋಣ ಅಂತಂದರೆ, ಸೊ ದೇರ್ಫೋರ್ ಇದೆಲ್ಲ ಕಂಟಿನ್ಯೂ ಮಾಡೋಣ ಅಂತಂದರೆ ಲೆಂತ್ ಜಾಸ್ತಿ ಆಗೋಗುತ್ತೆ. ಸೊ ನೆಕ್ಸ್ಟಲ್ಲಿ ಏನು ಮಾಡೋಣ ಅಂತಂದರೆ, ಸೊ ದೇರ್ಫೋರ್ ನೆಕ್ಸ್ಟಲ್ಲಿ 3 ಟಾಪಿಕ್ ಕವರ್ ಮಾಡೋಣ. ಯಾವುದಂತಂದರೆ ಫಸ್ಟ್ ಒನ್ ನಾವು ಸೊ ದೇರ್ಫೋರ್ ರೆಪ್ರೆಸೆಂಟಿಂಗ್ ಸೊ ಲಿಮಿಟ್ ನೆಕ್ಸ್ಟಲ್ಲಿ ಹೇಳಿದ್ರೆ ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ.